ಸಿಹಿ ಸೀತಾ ಮತ್ತೆ ಶ್ರೀರಾಮರಿಗೆ ಸೇರಬೇಕು ಅಂತ ಕೋರ್ಟ್ ಇಲ್ಲಿ ಆದೇಶವನ್ನ ನೀಡ್ತಾ ಇದೆ. ಅಕ್ಕ ಟೀ. ಥ್ಯಾಂಕ್ಸ್ ಸಾಧನ. ಗುಡ್ ಮಾರ್ನಿಂಗ್ ಕ್ಯೂಟ್ ಅಕ್ಕ. ಗುಡ್ ಮಾರ್ನಿಂಗ್ ಬಡಿ ಬಂಗಾರ ಆಂಟಿ. ಗುಡ್ ಮಾರ್ನಿಂಗ್ ಸಿಹಿ ಪುಟ್ಟ. ಗುಡ್ ಮಾರ್ನಿಂಗ್ ಸಿಹಿ. ಅಬ್ಬಬ್ಬಾ, 3 ಜನ ಈ ಥರ ಖುಷಿಯಾಗಿರೋದನ್ನ ನೋಡಿ ಎಷ್ಟು ದಿನ ಆಯ್ತು. ನೀವು ಹೀಗೆ ನಗ್ನಗ್ತಾ ಇರಬೇಕು, ಮನೆ ಎಲ್ಲ ಗಲಗಲ ಅಂತಿರುತ್ತೆ ಅಲ್ವಾ ಅಕ್ಕ? ಹಾ ಹೌದು ಹೌದು. ನಮ್ಮ ಸಿಹಿ ಪುಟ್ಟ ಎಲ್ಲ ಕಷ್ಟಗಳನ್ನು ಪಾರ್ ಮಾಡ್ಕೊಂಡು ಮನೆಗೆ ವಾಪಸ್ ಬಂದ್ಲಲ್ಲ, ಇನ್ನೇನು ಚಿಂತೆ ಇಲ್ಲ. ನಿಮ್ಮ 3 ಜನಕ್ಕೆ ಯಾರ ಕಣ್ಣು ಬೀಳಬಾರ್ದು. ಬರೀ ಇಷ್ಟು ಮಾಡಿದ್ರೆ ದೃಷ್ಟಿ ಹೋಗಲ್ಲ ಅನ್ಸುತ್ತೆ. ಆರತಿ ತೆಗೆದು ದೃಷ್ಟಿ ತೆಗಿಬೇಕು. ಬರೀ ಮಾತಲ್ಲಿ ಹೇಳಿದ್ರೆ ಹೇಗೆ ಸಾಧನ? ನಮ್ಮ ಮನೆ ಮಗು ಮೇಲೆ ಬಿದ್ದಿರೋ ಕೆಟ್ಟ ದೃಷ್ಟಿನ ಆರತಿ ತೆಗ್ಸೆ ಹೋಗ್ಸೋಣ. ತಗೊಂಬ ಹೋಗು. ಅತ್ತೆ ಅದೆಲ್ಲ ಯಾಕೆ? ಸೀತಾ ನೀನು ಗೊತ್ತಾಗಲ್ಲ, ಸುಮ್ಮನೆ ಇರು, ನಾನು ಆರತಿ ತಟ್ಟೆ ತರ್ತೀನಿ. ಅಪ್ಪು, ನೀನು ಸೀತನ್ನ ಸಿಹಿನ ಕರ್ಕೊಂಡು ಮನೆ ಬಾಗ್ಲಲ್ಲಿ ನಿಂತ್ಕೋ. ಕೆಟ್ಟ ದೃಷ್ಟಿ ಏನೇ ಇದ್ರು ಮನೆಯಿಂದ ಆಚೆ ಹಾಗೆ ಹೊಟ್ಟೋಗಿ. ಚಿಕ್ಕಿ ಏನಿದಲ್ಲ. ಅಪ್ಪು, ಹೇಳಿದ ಮಾತು ಕೇಳ್ತೀಯಾ ಇಲ್ವಾ? ಓಕೆ ಬಾ ಬನ್ನಿ. ಸಾಧನಾ, ಬೇಗ ಬಾ. ಸಾಧನಾ, ನೋಡ್ಕೊಂಡು ಬರೋದಲ್ವಾ? ಸಾರಿ ಅಕ್ಕ, ಸೀರೆ ಸಿಕ್ಕಾಕೊಳ್ತು. ಹೀಗೆ ಆರತಿ ನೀರು ಚೆಲ್ಲಬಾರ್ದಂತೆ, ಚೆಲ್ಲಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಅಪಕಶುನ ಅಂದ್ರೆ? ಅಪಕಶುನ ಅಲ್ಲ ಪುಟ, ಅಪಶಕುನ. ಅದೇ ಸ್ಪೀಡಾಗಿ ಹೇಳಕ್ ಹೋಗಿ ಅವಕಶುನ ಅಂತ ಬಂತು. ಈ ಪುಟ ನೀನ್ ಈ ತರ ಕ್ಯೂಟ್ ಆಗಿ ಮಾತಾಡ್ತಿದ್ರೆ ಅಪಶಕುನ ಕೂಡ ಶಕುನ ಆಗ್ಬಿಡುತ್ತೆ. ಚಿಕ್ಕಿ ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಆರತಿ ಮಾಡಿ. ನನ್ನ ಪಾಲಿನ ಅಪಶಕುನ ಕೆಟ್ಟ ದೃಷ್ಟಿ ಎಲ್ಲ ನೀನೇ ಸಿಹಿ. ನೀನು ದೂರ ಆಗದೆ ನನಗೆ ನೆಮ್ಮದಿ ಇಲ್ಲ. ಸಿಹಿ ಪುಟ್ಟ, ಏನಿದು ಇಷ್ಟೊಂದು ವೆರೈಟಿ ತಿಂಡಿಗಳು? ನಮ್ಮನೆಗೆ ವಾಪಸ್ ಬಂದ್ಲು ಅಂತನಾ? ಕ್ಯೂಟ್ ಅಕ್ಕ, ಇಷ್ಟೊಂದು ವೆರೈಟಿ ತಿಂಡಿಗಳು ನನ್ಗೋಸ್ಕರನಾ? ಇವೆಲ್ಲ ನಿನ್ಗೋಸ್ಕರನೇ. ನಿನ್ಗೇನು ಬೇಕೋ ಹಾಕೊಂಡು ತಿನ್ನು. ಗೊಜ್ಜವಲಕ್ಕಿನೂ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಸೀತಾ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಇದೆಲ್ಲ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಶಾಮಂಕಲ್ ಮನೆಯಲ್ಲಿ ಬರೀ ಬ್ರೆಡ್ಡು ಜಾಮ್ ಮಾತ್ರ ಕೊಡ್ತಾ ಇದ್ರು. ಈ ಮನೆ
ನೀವು ಮಾಡ್ತಾ ಇರೋ ತಿಂಡಿ ನೀವೆಲ್ಲರೂ ನನಗೆ ಇಷ್ಟ. ಇದು ನನ್ನ ಮನೆ ಅಲ್ಲ, ನನ್ನ ಪ್ಯಾಲೇಸ್. ಇದು ನಿನ್ನ ಪ್ಯಾಲೇಸು. ಈ ಪ್ಯಾಲೇಸಲ್ಲಿ ನೀನೇ ಯುವರಾಣಿ. ಯುವರಾಣಿ ಅಂದ್ರೆ ಪ್ರಿನ್ಸೆಸ್ಸಾ? ಹೌದು ಪುಟ, ನೀನೇ ನನ್ನ ಪ್ರಿನ್ಸೆಸ್. ನನ್ಗಂತೂ ನನ್ನ ಸೀತಮ್ಮನೇ ಪ್ರಿನ್ಸೆಸ್. ನಾನಲ್ಲ, ನೀನೇ ಪ್ರಿನ್ಸಸ್ಸು. ಸಿಹಿ, ನೀನು ಈ ಮನೆಯಲ್ಲಿ ಇಲ್ಲ ಅಂತ ನಮ್ಮ ಮನೆ ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಿರ್ಲಿಲ್ಲ. ಇವತ್ತು ನೋಡು ಅವನು ಎಷ್ಟು ಖುಷಿಯಾಗಿದ್ದಾನೆ. ಹೌದಾ ಅನಿ? ನಾನು ಬಂದಿದ್ದಕ್ಕೆ ನೀನು ತುಂಬಾ ಹ್ಯಾಪಿನಾ? ತುಂಬಾ ಹ್ಯಾಪಿ. ನೀವು ಈ ಮನೇಲಿ ಇಲ್ಲ ಅಂದ್ರೆ ಈ ಮನೆ ಬೋರು. ನೋಡಮ್ಮ ಸೀತಾ, ನಿನ್ನ ಮಗಳು ಈ ಮನೇಲಿ ಇರಲಿಲ್ಲ ಅಂತ ಅಂದರೆ ಈ ಮುದುಕನಿಂದ ಹಿಡಿದು ಈ ಮಗು ತನಕ ನಮ್ಮ ಮನೆಯಲ್ಲಿ ಯಾರಿಗೂ ನೆಮ್ಮದಿ ಸಂತೋಷ ಇರ್ತಿರ್ಲಿಲ್ಲ. ಇಂಥ ಮಗು ನಮ್ಮಿಂದ ದೂರ ಆಗ್ಬಿಟ್ರೆ ನಮ್ಮೆಲ್ಲರ ಗತಿ ಏನಾಗ್ತಿತ್ತಮ್ಮ? ಮಾವಯ್ಯ, ಈಗ ಯಾಕೆ ಮತ್ತೆ ಈ ಮಾತೆಲ್ಲ? ಸಿಹಿ ನಮ್ಮಿಂದ ದೂರ ಆಗಲ್ಲ ಅನ್ನೋ ಭರವಸೆ ನನಗಿದೆ, ಆ ಗ್ಯಾರಂಟಿ ನನಗಿದೆ. ನನಗೂ ಆ ಗ್ಯಾರಂಟಿ ಇದೆ ಬಡ್ಡಿ ಬಂಗಾರಮ್ಮ ಆಂಟಿ. ಸೀತಮ್ಮ, ಅಳ್ತಾ ಇದೆಯಾ ನೀನು? ನನ್ನಿನ ಬಿಟ್ಟು ಎಲ್ಲೂ ಹೋಗಲ್ಲ. ಅಮ್ಮ ಸೀತಮ್ಮ, ಬಂದೆನು ನಾನು ನೋಡು ನಮ್ಮ ಚಂದದ ಮನೆಗೆ. ಅಮ್ಮ ಸೀತಮ್ಮ, ಹೋಗುವ ಬಾರಿ ನಾವು ಒಂದು ಚಂದದ ಮನೆಗೆ. ಹೇಗೆ ಕಂದಮ್ಮ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ದೊಡ್ಡ ದೊಡ್ಡ ಮೆಟ್ಟಿಲು ಹತ್ತಿ ಒಳಗೆ ಹೋಗೋಣ. ಅಲ್ಲಿ ನಾನು ನೀನು ಒಟ್ಟಿಗೆ ಕೂತುಕೊಂಡು ಆಟ ಆಡೋಣ. ನಿಂಗೆ ಗೊತ್ತಾ ಸಿಹಿ ಪುಟ್ಟ, ಅರಮನೆ ಎಷ್ಟು ದೊಡ್ಡದಂತ. ನಾವಿಬ್ಬರೇ ಹೋಗಿ ಅಲ್ಲಿ ಹೇಗೆ ಇರೋದು, ತಾತ ಅಜ್ಜಿ ಎಲ್ಲರ ಬಿಟ್ಟು ಏನು ಮಾಡೋದು. ಮೂರ್ತಿ ತಾತ ಶಾಂತಜ್ಜಿ, ನಿಮ್ಮನ್ನು ಬಿಟ್ಟು ಹೋಗ್ತೀನಾ? ಬನ್ನಿ ಬೇಗ ಅರಮನೆಗೆ, ನಮ್ಮ ಅರಮನೆಗೆ. ದೊಡ್ಡ ಕಿಟಕಿ ಉಂಟು, ಬಣ್ಣದ ಗೋಡೆ ಉಂಟು, ಬಳಬಳ ಅರಮನೆಗೆ. ಮಹಾರಾಣಿ ಅಲ್ ನೋಡಿ, ಅರಮನೆ ಹೆಸರು ಏನ್ ಹೇಳಿ? ಪಾಪ ನಿಮ್ ದೊಡ್ಡ ಫ್ರೆಂಡ್ ಅರಮನೆ ನೋಡಕ್ ಕಾಯ್ತಿದ್ದಾರೆ. ಅಯ್ಯೋ ಪೆದ್ದು ಫ್ರೆಂಡು, ಅರಮನೆಗೆ ಯಾಕೆ ಹೆಸರು? ಅರಮನೆ ಅರಮನೆಯೇ, ನಾನು ಅಲ್ಲೇ ಇರುವೆ. ನೀನು ಬರುವ ಮೊದಲೇ ಹೇಳು, ಆಚೆ ಬರುವೆ. ಇನ್ನೂ ಏನಾದ್ರೂ ನೀವು ಕೇಳೋದುಂಟೇನು? ಸಿಹಿಯ ಅರಮನೆಯಲ್ಲಿ ಒಂದು ಸುತ್ತು ಹಾಕೋಣ, ಬನ್ನಿ ಎಲ್ಲರೂ. ನೀನು ಯುವರಾಣಿ, ಇದು ನಿನ್ನ ಅರಮನೆನಾ? ನಿಧಾನಕ್ಕೆ ಕರ್ತಾ ಇರೋ ಮೇಣದ ಬತ್ತಿ ಸಿಹಿ ನೀನು. ಅದೆಷ್ಟು ಮೆರಿತೀಯೋ ಮೆರ್ಕೋ. ಬೇಬಿದ್ ನೇಲ್ ಕಟಿಂಗ್ ಆಯಿತು. ಓಕೆ, ಈಗ ಒಂದು ನೇಲ್ ಫೈಲಿಂಗ್ ಮಾಡಿದ್ರೆ ನೇಲ್ ಫುಲ್ ಜಿಗಿ 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 ಅಂತ ಕಾಣುತ್ತೆ. ಸಿಹಿ, ತಲೆ ಬಗ್ಗಿಸ್ಬೇಡ, ಸ್ಟ್ರೈಟಾಗಿ ನೋಡು. ಅನಿ, ನೀನ್ಯಾಕೆ ಸುಮ್ಮನೆ ಇದೆಯಾ? ಮುಂದೆ ಕತೆ ಏನಾಯ್ತು ಅಂತ ಹೇಳು. ಮೊಲ ಸೀದಾ ಸಿಂಹ ಹತ್ರ ಹೋಗುತ್ತೆ. ಆಗ ಸಿಂಹ ಹೇಳುತ್ತೆ, ಯಾಕೆ ಲೇಟು? ನನಗೆ ನೀನು ತಿನ್ಬೇಕು, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ.
ಮೊಲ ಹೇಳುತ್ತೆ ನಾನು ದಾರಿಯಲ್ಲಿ ಬರ್ತಾ ಒಂದ್ ಬಾವಿ ನೋಡ್ದೆ, ಬಾವಿಯಲ್ಲಿ ಇನ್ನೊಂದ್ ಸಿಂಹ ಇದೆ ಅಂತ. ನೋಡ್ರಪ್ಪ ನಮ್ಮನೆ ಮಹಾರಾಣಿನ. ಅವಾಗ್ಲೇ ಯುವರಾಣಿ ಅಂದ್ರೆ ಕ್ಯೂಟಕ್ಕ, ಈಗ ಮಹಾರಾಣಿನ. ಮಹಾರಾಣಿ ಯುವರಾಣಿ ಎಲ್ಲ ರಾಣಿನೂ ನೀನ್ ಈ ಮನೆಗೆ. ನಾವಷ್ಟೇ ಅಲ್ಲ, ಬೇಕಾದ್ರೆ ಕರಿ ಭಾರ್ಗವಿ ಅಕ್ಕ, ವಿಶ್ವ ಭಾವ, ಅಷ್ಟೇ ಯಾಕೆ ತಾತ ಕೂಡ ನೀನ್ ಕರ್ದಿದ ತಕ್ಷಣ ಏನು ಅಂತ ವಿಚಾರ್ಸಕ್ ಓಡ್ ಬರ್ತಾರೆ. ಆದ್ರೆ ನನ್ಗೆ ಯಾವ ಸೇವೆ ಮಾಡೋದು ಬೇಡ, ನಾನು ಚಿಕ್ಕವಳಲ್ವಾ, ಅದಕ್ಕೆ ನಾನು ಎಲ್ರೂ ಸೇವೆ ನಾನೇ ಮಾಡ್ತೀನಿ. ಜಾಣೆ ನನ್ನ ಮಗಳು. ಅನಿ, ಆಮೇಲೆ ಕತೆ ಏನಾಯ್ತು ಅಂತ ಹೇಳು. ಏನಿಲ್ಲ, ಆ ಸಿಂಹ ಬಾವಿಯಲ್ಲಿ ಅದ್ಭುತ ರಿಫ್ಲೆಕ್ಷನ್ ನೋಡಿ ಇನ್ನೊಂದು ಸಿಂಹ ಇದೆ ಅಂತ ಅದನ್ನ ಸಾಯಿಸ್ಬೇಕು ಅಂತ ಬಾವಿಗೆ ಎಗ್ರಿ ತಾನೇ ಸತ್ತೋಗುತ್ತೆ. ಅವಾಗ ಮೊಲ ಆರಾಮಾಗಿ ಕಾಡಲ್ಲಿಗುತ್ತೆ. ಮೊಲ ಎಷ್ಟು ಇಂಟೆಲಿಜೆಂಟ್ ಅಲ್ವಾ ಅದಿ? ನಿಂತರನೇ ಇಂಟೆಲಿಜೆಂಟ್. ಸಿಹಿ, ಇದರಿಂದ ಏನರ್ಥ ಆಯ್ತು ಹೇಳು? ಬುದ್ಧಿವಂತಿಕೆಯಿಂದ ಎಷ್ಟು ದೊಡ್ಡ ಪ್ರಾಬ್ಲಮ್ ಆದ್ರೂ ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಅಷ್ಟು ಚಿಕ್ಕ ಮೊಲ ಅಷ್ಟು ದೊಡ್ಡ ಸಿಂಹನ ಹೇಗೆ ಸಾಯಿಸ್ತೀವಿ ನೋಡು. ಹೌದಲ್ವಾ? ಭಾರ್ಗವಿ, ಹೇಗಿದೆಯಾ ಭಾರ್ಗವಿ? ಏನ್ ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಇಷ್ಟು ವರ್ಷ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ನಾನು ನಿನ್ನಲ್ಲೇ ಇದ್ದೆ. ಮತ್ತೆ ನಿನ್ನ ಸೋಲಿನ ಸರಮಾಲೆ ಶುರುವಾಯ್ತಲ್ಲ. ಯಾವುದೋ ಒಂದು ಪುಟ್ಟ ಮೊಲ ಒಂದು ದೊಡ್ಡ ಸಿಂಹನ ಸಾಯಿಸ್ತಂತೆ. ಹಾಗಾಗಿದೆ ನಿನ್ನ ಕತೆ. ಆ ಪುಟ್ಟ ಹುಡುಗಿ ನಿನ್ನ ಹೇಗೆಲ್ಲ ಆಡಿಸ್ತಾ ಇದ್ದಾಳೆ ಭಾರ್ಗವಿ. ಏನ್ ಹಾಗೆ ನೋಡ್ತಿದ್ಯಾ? ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಅಲ್ಲ ನೀನು? ನೀನ್ ಪ್ರೀತಿಸಿದಿಂದ್ರ ಯಾವತ್ತು ಆ ವಾಣಿ ಪಾಲಾದ್ನೋ ಅವತ್ತೇ ನಿನ್ ಸೋಲ್ ಶುರುವಾಯ್ತು. ಆಮೇಲೆ ಪ್ರತಿ ಒಂದು ಆ ವಾಣಿ ಪಾಲಾಗ್ತಾ ಹೋಯ್ತು. ಅದು ನಿನ್ನ ಸೋಲೆ ಭಾರ್ಗವಿ. ಸೋಲ್ಸೋರಿಲ್ಲ ಅಂತಂದ್ರೆ ಸೋಲ್ ಎಲ್ಲಿಂದ ಬಂತು ಅಂತ ತಿಳ್ಕೊಂಡು ಆ ವಾಣಿನೇನೋ ಮೇಲ್ ಕಳಿಸ್ದೆ. ಅವಳ ಹಿಂದೆನೆ ನಿನ್ನ ಪ್ರೀತಿನೂ ಹೊಟ್ಟೋಯ್ತು. ಅವಳ ನೆನಪಾಗಿ ನಿನ್ನ ಮಡ್ಲಲ್ಲಿ ಶ್ರೀರಾಮಚಂದ್ರ ಬಂದು ಬಿದ್ದ. ಅವನನ್ನ ಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಎಲ್ಲವನ್ನು ಆಡ್ಬೋದು ಅಂತ ತಿಳ್ಕೊಂಡು ಅವನನ್ನ ನಿನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ದೆ. ಅಲ್ಲೂ ನಿನಗೆ ಸೋಲೆ. ಆಸ್ತಿ ಎಲ್ಲ ರಾಮನ ಹೆಸರಾಯ್ತು. ಈಗ ಶ್ರೀರಾಮನಿಗೋಸ್ಕರ ಸೀತಾ ಬಂದಿದ್ದಾಳೆ. ಸೀತಾ ಒಬ್ಬಳೆ ಬಂದಿಲ್ಲ, ಅವಳ ಜೊತೆ ಅವಳ ಬಾಲದ ತರ ಅವಳ ಮಗಳು ಬಂದಿದ್ದಾಳೆ. ಆ ಮಗಳು ನಿನಗೆ ಬರೀ ಬಾಲ ಅಲ್ಲ, ನಿನ್ನ ಪಾಲಿನ ಯಮ ಪಾಷಾಣ. ಈ ಮನೇಲಿ ಮಹಾರಾಣಿಯಾಗಿ ಮೆರಿಬೇಕು ಅಂತ ಅನ್ಕೊಂಡೆ. ಆದರೆ ಪ್ರತಿಯೊಬ್ಬರೊಬ್ಬರು ಅವಳನ್ನ ಮಹಾರಾಣಿಯಾಗಿ ಮೆರೆಸ್ತಾ ಇದ್ದಾರೆ. ಇದು ನಿನ್ನ ಸೋಲು ಭಾರ್ಗವಿ, ಇದು ನಿನ್ನ ಸೋಲೆ. ಇನ್ನೂ ನೀನ್ ಸೋಲಲ್ಲ ಅಂತ ಅನ್ಕೊಂಡಿದ್ಯಲ್ಲ ಹುಚ್ಚಿ. ಪ್ರತಿ ಹಂತದಲ್ಲೂ ಪ್ರತಿ ಸಲನೂ ನೀನ್ ಸೋಲ್ತಾನೆ ಇದೆಯಾ ಭಾರ್ಗವಿ. ನೀನು ಸೋಲೋದಂತೂ ಖಾಯ. ಒಂದು ಸಲ ಯೋಚನೆ ಮಾಡು, ಹೇಗಿದ್ದೆ ನೀನು? ಈಗ ಹೇಗಾಗಿದ್ಯಾ ಭಾರ್ಗವಿ? ಈಗ ಹೇಗಾಗಿದ್ಯಾ?
ಸೋಲೋದ? ನೆವರ್. ಆ ಸಿಹಿ ಈ ಮನೆಗೆ ಮಹಾರಾಣಿನ? ಹೇ, ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಕಣೆ. ಬಡ್ಡಿ ಬಂಗಾರಮ್ಮ ಆಂಟಿ, ಸೀತಮ್ಮ, 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 ಸೀತಮ್ಮ. ಏನ್ ಸಿಹಿ? ನಾನು ಸೀತಮ್ಮನ್ಗೇನೋ ಹೇಳ್ಬೇಕು. ಸೀತಮ್ಮ, ಅದು ಬಡ್ಡಿ ಬಂಗಾರಮ್ಮ ಆಂಟಿ ಹೇಳ್ತಾ ಇದ್ರು ಹುಟ್ಟು. ಹುಟ್ಟು. ಏನ್ ಹುಟ್ಟು? ನನಗ್ ಗೊತ್ತಾಯ್ತು, ಹುಟ್ಟದಬ್ಬ ಅಂತ ತಾನೇ ಹೇಳ್ತಾ ಇದ್ಯಾ? ಸೀತನ್ ಹುಟ್ಟದಬ್ಬ ಹತ್ರ ಬರ್ತಾ ಇದೆ ಅಂತ ಅಲ್ವಾ? ಅಲ್ಲ ಅಲ್ಲ ಅಲ್ಲ, ಅದಲ್ಲ, ಬೇರೆ ಏನೋ. ಏನ್ ಹುಟ್ಟೆ? ಏನ್ ಹೇಳ್ತಿದ್ಯಾ? ನೀಟಾಗಿ ಹೇಳು. ಅದು ನನಗೆ ನೆನ್ಪರ್ತಿಲ್ಲ ಸೀತಮ್ಮ. ಸಿಹಿ, ಏನ್ ಸಿಹಿ ಪುಟ್ಟ ನೀನು? ನಾನು ಸೀತಮ್ಮನ ಬರ್ಡೇಗೆ ಸರ್ಪ್ರೈಸ್ ಪ್ಲಾನ್ ಮಾಡೋಣ ಅಂತಂದ್ರೆ ನೀನ್ ನೋಡಿದ್ರೆ ಬಂದೆಲ್ಲ ಹಾಳು ಮಾಡ್ಬಿಟ್ಟೆ. ನೀ ಹುಟ್ಟಿದಾಗಿಂದ ಸೆಲೆಬ್ರೇಟ್ ಮಾಡಿರಬಾರ್ದು, ಹಾಗೆ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲ ಬಂದು ಹಾಳು ಮಾಡ್ಬಿಟ್ಟಿಯಲ್ಲ. ಹೋಗ್ಲಿ ಬಿಡು, ಹೇಳ್ಬಿಟ್ಟೆ ಅಲ್ಲ. ಸೀತಮ್ಮನ್ ಬರ್ಡೇನಾ? ಹೌದಲ್ವಾ? ನನ್ನ ಬರ್ತ್ಡೇಗೆ ನಾ ತುಂಬಾ ಟೈಮ್ ಇದೆ. ಬಡ್ಡಿ ಬಂಗಾರಮ್ಮ ಆಂಟಿ, ನೀವು ಅವಾಗ್ಲೇ ಬೇರೆ ಏನೋ ಹೇಳ್ತಾ ಇದ್ರಿ. ಆ ವರ್ಡ್ ನನ್ ನೆನಪಾಗ್ತಾ ಇಲ್ಲ. ಇನ್ನೊಂದ್ಸತಿ ಹೇಳಿ. ಸಿಹಿ, ಬಾ ಆಟಾಡೋಣ. ಆಮೇಲೆ ನಂಗೆ ತುಂಬಾ ಹೋಮ್ವರ್ಕ್ ಇದೆ. ಅನಿ, ನನಗೆ ಒಂದು ವರ್ಡ್ ನೆನಪಾಗ್ತಿಲ್ಲ. ಇರು ನೀನು. ಬಾ ಆಟ ಆಡ್ತಾ ಮಾಡ್ತೀನಿ. ನೋಡು ಸೀತಾ, ನಿನ್ ಮಗಳನ್ನ ನಿನ್ ಬರ್ಡೇಗೆ ಸರ್ಪ್ರೈಸ್ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲ ಬಂದು ಹೇಳ್ಬಿಟ್ಲು. ಏನಯ್ಯ ರಾಮ, ನಿನ್ನ ಹೆಂಡತಿ ಬರ್ತ್ಡೇಗೆ ಏನು ಗಿಫ್ಟ್ ಕೊಡ್ತೀಯಾ? ತಾತ, ಗಿಫ್ಟ್ ಎಲ್ಲ ಏನು ಬೇಡ. ನನ್ನ ಮಗಳು ನನಗೆ ಸಿಕ್ಕಿದಾಳಲ್ಲ, ಅದೇ ನಂಗೆ ದೊಡ್ಡ ಗಿಫ್ಟು. ಸೀತಾ ಬರ್ಡೇ ಹತ್ರ ಬಂತು ಅಂತ ನೆಮ್ಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಅಷ್ಟರಲ್ಲಿ ಏನೋ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡ್ಬಿಡ್ತೀನಿ. ನೀನು ಏನು ಸರ್ಪ್ರೈಸ್ ಕೊಡಬೇಕು ಅನ್ನೋದು ನಾನು ಹೇಳಲೇನೋ? ಬೇಡ ತಾತ, ನೀವೇನೇನೋ ಹೇಳ್ತೀರೋ. ಇಲ್ಲಿ ಕೇಳ, ಸರಿಯಾಗಿ ಹೇಳ್ತೀನಿ ನಾನೀಗ. ನೀನು ನಿನ್ನ ಹೆಂಡತಿ ಕೊಡ್ತೀಯಲ್ಲ ಉಡುಗೊರೆ, ಅದು ಮುಖ್ಯ ಅಲ್ಲ. ನಮ್ಮ ಮನೆಯವರೆಲ್ಲ ಸೇರಿ ಕೊಡ್ತೀವಲ್ಲ ಉಡುಗೊರೆ, ಅದು ಮುಖ್ಯ ಆಗಬೇಕು. ಅದೇ ತಾತ. ಸೀತಾ, ರಾಮ್, ಏನ್ ಹುಡುಕ್ತಿದ್ರಿ? ನನ್ನ ಹುಡುಕ್ತಿದ್ರಾ? ಸಿಹಿಗೆ ಅಂತ ಒಂದಷ್ಟು ಹೊಸ ಫ್ರಾಕ್ಗಳು ತೊಗೊಂಡ್ವಲ್ಲ, ಅದನ್ನ ನೋಡ್ತಾ ಇದ್ದೆ. ಯಾವ ಕಲರ್ ಇಲ್ವೋ ಅವಳಿಗೆ ಹೊಸ ಫ್ರಾಕ್ ಕೊಡ್ಸೋಣ ಅಂತ. ಆದ್ರೆ ಬರ್ಡೇ ಬರ್ತಿರೋದು ನಿಮ್ದಲ್ವಾ? ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ವೇ? ನನ್ನ ಬರ್ತ್ಡೇಗೆ ನಾನೇ ಗಿಫ್ಟ್ ಕೊಡ್ಸ್ಕೊಳ್ಳ? ಸಿಹಿಗೆ ಏನಾದರೂ ಕೊಟ್ಟಾಗ ನನಗೊಂಥರ ಖುಷಿ ಆಗುತ್ತೆ. ಸರಿ, ಹಂಗಾದ್ರೆ ನೀವೊಂದು ಕೆಲಸ ಮಾಡಿ, ನಿಮ್ಮ ಬರ್ತ್ಡೇಗೆ ಸಿಹಿ ಗಿಫ್ಟ್ ಕೊಡಿ. ನಿಮಗೆ ಗಿಫ್ಟ್ ಕೊಡೋದಕ್ಕೆ ನಾನಿದ್ದೀನಲ್ವಾ? ಏನು ಅಂತ ಕೇಳಲ್ವಾ ಗಿಫ್ಟ್? ಏನು? ಅದು ಬಿಡಿರಾ, ಇದು ಮೋಸ ತಾನೆ. ಏನು ಅಂತ ಕೇಳಲ್ವಾ? ಸರಿ, ಏನು? ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲ್ಲ ಸೀತಾ. ಕೆಲವೊಂದು ಗಿಫ್ಟ್ನ ಕೊಟ್ಬಿಟ್ಟೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಏನು? ಅರ್ಥ ಆಗ್ಲಿಲ್ವೇ? ಏನಂದ್ರೆ, ಈಗ ನಾನು ಬಟರ್ಫ್ಲೈ, ನೀವು ಫ್ಲವರ್, ಹೂವ. ಓಕೆ, ಬಟರ್ಫ್ಲೈಗೆ ಯಾವಾಗ್ಲೂ ಯಾಕೆ ಹೂವ ಹತ್ರನೇ ಹಿಂಗ್ ಹೋಗುತ್ತೆ ಹೇಳಿ? ಅದೇನಂದ್ರೆ, ಇದ್ರ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಅದು ಬಟರ್ಫ್ಲೈಗೆ ಹೊಟ್ಟೆ ಹಸಿಯುತ್ತೆ, ಕರೆಕ್ಟ್ ಅಲ್ವಾ? ಊಟ ಮಾಡ್ಬೇಕು ತಾನೆ? ಸೊ ಹಂಗೆ ನಾನು ನಿಮ್ಮ ಹತ್ರ ಇವಾಗ ಬರ್ತಾ ಇರೋದು ನಿಮ್ಗೊಂದು
ಏ ಕಳ್ಳ, ಪಪ್ಪಿ ನೀನಾ? ನೋ ಪಪ್ಪಿ. ಸೀತಮ್ಮನ್ ಮುದ್ದು ಮಾಡ್ತಿದ್ಯಾ? ಸಿಹಿ, ಅಪ್ಪನೇ ಹೇಳಿದ್ದು ಸೀತಮ್ಮ. ಏನಂತ? ನಾನು ಬೆಳಗ್ಗೆ ಎದ್ದ ತಕ್ಷಣ ಅಪ್ಪ ನನಗೆ ಮುತ್ತು ಕೊಟ್ರು. ನಾನು ಅವ್ರಿಗೆ ವಾಪಸ್ ಕೊಡ್ಲಿಲ್ಲ. ಅದಕ್ಕೆ ಅಪ್ಪ ನೀನ್ ಬೇಕು ಕೊಡು, ಇಲ್ಲ ಅಂದ್ರೆ ನಾನು ಸೀತಮ್ಮನ ಹತ್ರ ಮುತ್ತು ಇಸ್ಕೊಂತೀನಿ, ಅವ್ರನ್ನೇ ಮುದ್ದು ಮಾಡ್ತೀನಿ ಅಂತ ಹೇಳಿದ್ರು. ಇದನ್ನೆಲ್ಲ ಅವಳ ಮುಂದೆ ಯಾಕೆ ಮಾತಾಡ್ತೀರಾ? ಅವಳು ಎಲ್ಲರ ಮುಂದೆ ಮಾತಾಡ್ತಾಳೆ. ಸೀತಮ್ಮ, ನಾನು ಯಾರಿಗೂ ಹೇಳಲ್ಲ. ಸೀತಮ್ಮ, ನಿನ್ ಬರ್ತಡೆಗೆ ಏನ್ ಗಿಫ್ಟ್ ಕೊಡ್ಲಿ? ಎಂತ ಕೋಇನ್ಸಿಡೆನ್ಸ್ ಅಲ್ಲ ಸೀತಮ್ಮ. ನಿಮ್ ಬರ್ತಡೆಗೆ ನೀವು ಮಗಳಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅವಳು ನಿಮ್ ಬರ್ತಡೆಗೆ ನಾನೇನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ವಾಟ್ ಅ ಕ್ರೇಜಿ ಫ್ಯಾಮಿಲಿ. ನನಗೆ ನಿಜವಾಗ್ಲೂ ಏನೂ ಬೇಡ, ನೀವಿಬ್ರು ಇದ್ದೀರಲ್ಲ ಅಷ್ಟೇ ಸಾಕು. ನೀವಿಬ್ರೇ ನನಗೆ ದೊಡ್ಡ ಗಿಫ್ಟ್. ಹಾಗೆಲ್ಲ ಇಲ್ಲಪ್ಪ, ಹೇಳಲೇಬೇಕು. ಇನ್ನ ಟೈಮ್ ಇದೆಯಲ್ಲ, ನಿಧಾನಕ್ಕೆ ಯೋಚನೆ ಮಾಡೋಣ ಬಿಡು. ನನ್ಗೆ ತುಂಬಾ ಜವಾಬ್ದಾರಿ ಬಂದಿದೆ, ನಾನೇ ಎಲ್ಲ ನೋಡ್ಕೋಬೇಕಲ್ವಾ, ಅಲ್ವಾ ಅಪ್ಪ? ಹೌದೌದೌದೌದು, ನಿಂಗೆ ಸಿಕ್ಕಾಬಟ್ಟೆ ಜವಾಬ್ದಾರಿ ಬಂದಿದೆ. ನೀನು ಸೀತಮ್ಮನ್ ಬರ್ತ್ಡೇಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟ. ಯೋಚನೆ ಮಾಡಾದ್ಮೇಲೆ ಲೇಟ್ ಆಗಿ ಬಾ, ಓಕೆನಾ? ಓಕೆ.